ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗಾಯ್ಸ್ ಆಲ್ರೆಡಿ ಟೈಟಲ್ ತಮ್ಮನೆಲ್ಲೂ ನೋಡಿರ್ತೀರಾ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಹೌದು, ಇವತ್ತು ನಾವು ಹೋಗ್ತಾ ಇರೋದು ಬಂದು ವೀಕೆಂಡ್ ರೈಡ್ ಸಕಲೇಶ್ಪುರ. ಸೊ ಬನ್ನಿ ವೀಕೆಂಡ್ ಒಂದು ರೈಡ್ ಹೊಡ್ಕೊಬರೋಣ. ಸಕಲೇಶ್ಪುರ ಒಳ್ಳೆ ವೆದರು ಎಂಜಾಯ್ ಮಾಡ್ಕೊಂಬರೋಣ. ಸೊ ಬೈಕಲ್ಲಿ ಫ್ಯೂಲ್ ಇಲ್ಲ, ಫ್ಯೂಲ್ ಒಂದು ಹಾಕ್ಸ್ಕೊಬಿಟ್ಟು ಓಡೋಣ. ನಮ್ಮ ಬ್ರೋ ಇನ್ನೂ ಆನ್ ದ ವೇ ಬರ್ತಾ ಇದ್ದಾರೆ, ಅವ್ರನ್ನೂ ಜಾಯಿನ್ ಮಾಡ್ಕೊಂಡು ಓಡ್ತಾ ಇರೋದೆ. ಸೊ ಬನ್ನಿ ಓಡೋಣ. ಗೈಸ್ ಬಂಕ್ ಹತ್ರ ಬಂದಿದ್ದೀವಿ, ಬನ್ನಿ ಫ್ಯೂಲ್ ಹಾಕ್ಸ್ಕೊಳ್ಳೋಣ. ನಾನು ಇಲ್ಲಿ, ನೀನು ಅಲ್ಲಿ. ಗೈಸ್ ಬೈಕಲ್ಲಿ ಏರಿಲ್ಲ, ಏರ್ ಹಾಕ್ಸ್ಕೊತಾ ಇದ್ದೀವಿ. ಸೊ ಏರ್ ಹಾಕ್ಸ್ಕೊಂಡು ಓಡಬೇಕು. ಸೊ ಸೋಲೋ ರೈಡ್ ಓಡ್ತಾ ಇದ್ದಾವೆ ಅದು ಇವತ್ತು. ಬಾಯ್ಸ್ ಯಾರು ಇಲ್ಲ, ನಾವು ನಮ್ಮಬ್ರು ಸಿಂಗಲ್. ಸೊ ಬನ್ನಿ ಏರ್ ಹಾಕಿಸ್ಕೊಂಡು ಓಡೋಣ. ಗೈಸ್ ಫೈನಲಿ ಏರ್ ಹಾಕ್ಸಿದ್ದಾಯಿತು. ಸೊ ಓಡ್ತಾ ಇದ್ದೀವಿ, ಬನ್ನಿ ಸೋಲೋ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇದು ಫಸ್ಟ್ ಟೈಮು ಸೋಲೋ ರೈಡ್ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ಫೈನಲಿ ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ರ ಬಂದಿದ್ದೀವಿ, ಫ್ಯೂಲ್ ಹಾಕ್ಸಿದ್ದಾಯಿತು. ಸೊ ಫಸ್ಟ್ ಟೈಮು ಸೋಲೋ ರೈಡ್ ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ವೀಕೆಂಡ್ ಟ್ರಾಫಿಕ್ ಹೌದಲ್ಲ, ಮುಂದೆ ಎಲ್ಲ ಖಾಲಿ ಐತಲ್ಲಣ್ಣ, ಯಾರನ್ನ ಲಾರಿ ಹೋಗ್ತಿರ್ಬೋದಾ? ಸ್ವಲ್ಪ ಸೈಡ್ ಕೊಟ್ಟಿದ್ರು ಹೋಗ್ಬಿಡ್ಬೋದಿತ್ತು. ಆಯ್ತು ಬಾರಣ, ಯಾರ ಬುರ್ರ ಅನ್ನಿಸ್ತಾನೆ ಹಿಂದೆ. ಗೈಸ್ ಫೈನಲಿ ಇದು ಬೆಳ್ಳೂರು ಟೋಲ್ ಹತ್ರ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮು ಇದೇ ಟೋಲಲ್ಲಿ ಸ್ಟಾಪ್ ಕೊಟ್ಟಿದ್ದು. ಸೊ ಅದೇ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಇಲ್ಲಿಂದ ಬಂದ್ಬಿಟ್ಟು ಸಕಲೇಶ್ಪುರ 120 ಕಿಲೋಮೀಟರ್ಸ್ ಇದೆ. ಸೊ ಬೆಳ್ಳೂರು ಬೆಳ್ಳೂರು ಟೋಲ ಇದೆ. ಸೊ ಅಲ್ಲಿದ್ದೀವಿ, ಇಲ್ಲಿಂದ 120 ಕಿಲೋಮೀಟರ್ಸ್ ಇದೆ ಸಕಲೇಶ್ಪುರ. ಸೊ 1 ಅವರ್ ಇಲ್ಲ 1.5 ಅವರ್ ಪೀಸಾಗಿ ಹೋಗ್ಬಿಡೋಣ. ಸೊ ಬನ್ನಿ ಇಲ್ಲಿಂದ ಓಡೋಣ, ಡೈರೆಕ್ಟ್ ಸಕಲೇಶ್ಪುರದಲ್ಲಿ ಸಿಗ್ತೀನಿ. ಬಾಯ್. ಹಲೋ ಗಾಯ್ಸ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಸಕಲೇಶ್ಪುರ ಹೋಗ್ಬೇಕಿದ್ದು ರಾಣಿಜರಿ ಕಡೆ ಬಂದಿದ್ದೀವಿ. ಸೊ ರಾಣಿಜರಿ ವ್ಯೂ ಮಾತ್ರ ಕ್ರೇಜಿ ಆಗಿದೆ, ಈಗ ಫಾಗ್ ಕ್ಲಿಯರ್ ಆಗಿದೆ. ಸೊ ನೋಡಿ ರಾಣಿಜರಿ ಇಲ್ಲಿಂದ ಇನ್ನೂ 15 ಕಿಲೋಮೀಟರ್ಸ್ ಇದೆ. ಸೊ ವೆದರ್ ಮಾತ್ರ ಸೈಕಾಗಿದೆ, ಮಳೆನೂ ಬರ್ತಿದೆ, ಫಾಗ್, ಒಳ್ಳೆ ಕಾರ್ನರಿಂಗ್ಸು ಮಸ್ತಾಗಿದೆ. ಬನ್ನಿ ಇನ್ನು ರಾಣಿಜರಿ ವ್ಯೂ ಪಾಯಿಂಟ್ ಹೇಗಿರುತ್ತೆ ನೋಡೋಣ. ಮೂಡಿಗೆರೆಯಿಂದ ಬಂದರೆ ನೋಡಿ ಇಲ್ಲೊಂದು ಕಾಫಿ ಶಾಪ್ ಇದೆ, ಇಲ್ಲಿ ಲೆಫ್ಟ್ ತಗೋಬೇಕು. ನೋಡಿ ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಬೋರ್ಡ್ ಹಾಕಿದಾರಲ್ಲ, ಇಲ್ಲಿ ಲೆಫ್ಟು. ಈ ಕಡೆಯಿಂದ ಸ್ಟಾರ್ಟ್ ರಾಣಿಜರಿ. ಫುಲ್ ಫಾಗ್, ವೀವೇ ಕಾಣಿಸ್ತಾ ಇಲ್ಲ. ಕ್ರೇಜಿ ವೆದರ್ ಇದೆ ಗೈಸ್, ಮಾತ್ರ ಫುಲ್ಲು ಫಾಗು. ರೋಡೇ ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗ್. ವಾ
ಅಂಡಾಜಿ ಫಾಲ್ಸ್ಗೆ ಅನ್ಸುತ್ತೆ ಟ್ರೆಕ್ ಹೋಗಿರೋರು, ಜೀಪಲ್ಲಿ ಹೋಗ್ತಾ ಇದ್ದಾರೆ. ವಾ ಏನ್ ಗುರು ಇದು, ಓ ಕ್ರೇಜ್. ಕಾರ್ 800 ಕಾಣೋದೇ ಇಲ್ಲ ಲೈಫ್ ಆಗಾಗ. ಓ ಏನು ವ್ಯೂ ಕಾಣಲ್ಲ ಹಿಂಗಿದ್ರೆ. ಬನ್ನಿ ಮೇಲ್ಗಡೆ ಹೋಗಿ ಸಿಗ್ತೀನಿ ಗೈಸ್. ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟು. ಹೊಡೆ ಹಾಂ ಗೈಸ್, ಇಲ್ಲಿಂದ ಫುಲ್ಲು ಆಫ್ ರೋಡಿಂಗು. ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನಮ್ಬ್ರು ಬರ್ತಿದ್ದಾರ? ಬಂದರು. ಇಲ್ಲಿಂದ ಫುಲ್ಲು ಆಫ್ ರೋಡಿಂಗು. ರೋಡ್ ಫುಲ್ಲು ಕಿತ್ತೋಗ್ಬಿಟ್ಟೈತೆ ನೋಡಿ. ರಿವರ್ಸ್ ತೆಗಿತಾ ಇದ್ದಾರೆ ಗಾಡಿ. ಇಲ್ಲೆಲ್ಲ ಸೆಕೆಂಡ್ ಗೇರು ನಡೆಯೋದೇ ಇಲ್ಲ, ಫಸ್ಟ್ ಗೇರೇ ಆಗಬೇಕು. ಬನ್ನಿ ಬನ್ನಿ ಬರುತ್ತೆ. ಫುಲ್ ಆಫ್ ರೋಡಿಂಗ್. ಓ ಏನು ಗುರು ಹೆಂಗೈತೆ. ಇನ್ನು ಮೇಲ್ಗಡೆ ಫುಲ್ ಆಫ್ ರೋಡಿಂಗ್ ಅಂತೆ, ನೋಡೋಣ ಬನ್ನಿ. ಎಲ್ಲ ಜೀಪಾಗಿ ಹೋಗ್ತಾವ್ರೆ, ಬಟ್ ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಹೇಗಿರುತ್ತೋ ಗೊತ್ತಿಲ್ಲ. ಫುಲ್ಲು ಮಳೆ ಬಂದ್ಬಿಟ್ಟು ರೋಡೆಲ್ಲ ಕೊಚ್ಚಿಬಿಟ್ಟೈತೆ. ಫುಲ್ ಆಫ್ ರೋಡಿಂಗ್. ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಇಷ್ಟೊಂದು ಇರಲಿಲ್ಲ, ಆವಾಗ ಸ್ವಲ್ಪ ಚೆನ್ನಾಗಿತ್ತು ರೋಡು. ಈಗ ಫುಲ್ ಹಾಳಾಗಿದೆ. ಟ್ರ್ಯಾಕಲ್ಲಿ ಓಡಿಸೋ ಗಾಡಿನ ನಾವು ಆಫ್ ರೋಡಿಗೆ ತಂದಿದ್ದೀವಿ. ನೋಡೋಣ ಬನ್ನಿ ಹೋಗುತ್ತಾ ಈ ರೋಡಾಗೆ ಅಂತ. ವ್ಯೂ ಹೇಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಆಫ್ ರೋಡಿಂಗ್ ಮಾತ್ರ ಕ್ರೇಜಿ. ಹೋಗುತ್ತಾ ಅಣ್ಣ? ಹೌದಾ? ಹಾಂ ಹಾಂ ಹೋಗ್ಬೋದಲ್ಲ? ಓಕೆ ಹೋಗ್ಬೋದಂತ ಅಣ್ಣ. ಹಾಂ ಓಕೆ ಹಾಂ ಓಕೆ ಬಾ. ಗಾಯ್ಸ್ ಇಷ್ಟೊತ್ತು ಹಚ್ಚಿದ್ದಲ್ಲ ಇವಾಗಿರೋದು. ಅಬ್ಬಾ ಹೋಗೋದಾ ಹೋಗೋದಾ? ಸ್ಟಾಪೇ ಕೊಡಬೇಡ, ಹೊಡ್ಕೊಂಡ್ ಬರ್ತಾ ಇರು. ಹತ್ತತಿ ಅರ್ರ ಅರ್ರ ಅರ್ರ. ಆಯ್ತು 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 ಬಾ.
ಆರಾಮಾಗಿ ಬಾ, ಆರಾಮಾಗಿ ನಿಧಾನಕ್ಕೆ. ಹುಷಾರು ಹುಷಾರು ಹುಷಾರು, ಲೆಫ್ಟಿಗೆ ಹೊಡ್ಕ. ಬಾ 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 ಬಾ, ಆರಾಮಾಗಿ ಬಾ. ಬಂತು 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 ನೋಡಿ. ಚಲೋ, ಕ್ರೇಜಿ ಹೆವಿ ಆಫ್ ರೋಡಿಂಗ್ ಗುರು. ಟ್ರ್ಯಾಕ್ ಗಾಡಿನ ಆಫ್ ರೋಡಿಂಗ್ ಮಾಡಕ್ ತಂದಿದ್ದೀವಿ ಗಾಯ್ಸ್. ವಾ, ನೆಕ್ಸ್ಟ್ ಲೆವೆಲ್. ಓ, ಇಲ್ಲೂ ಒಂದು. ಚಲೋ, ಆರಾಮಾಗಿ ಹೋಗು. चलो 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 चलो, आराम से चलो. हाँ, बंदे था. कैसे ಎಲ್ಲ ಟ್ರೆಕ್ಕಿಂಗ್ ಮಾಡ್ತಾವ್ರೆ. ಪ್ಯಾಂಟೆಲ್ಲ ನೆಂದೆ ಹೋಯ್ತು. ಮಳೆ ಬೇರೆ. ಈ ಮಳೆ, ಈ ವೆದರು, ಆಫ್ ರೋಡಿಂಗು, ನಮ್ಮ ಬೈಕು ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಸ್ವರ್ಗ. ತಿಂಗಳು ಪೂರ್ತಿ ಬೆಂಗಳೂರಾಗ ಕೆಲಸ ಮಾಡಿ ವೀಕೆಂಡ್ ಒಂದು ರೈಡ್ ಬಂದುಬಿಟ್ರೆ ನೆಮ್ಮದಿ. ಮತ್ತೇನು ತಿಂಗಳವರೆಗೂ ಆರಾಮಾಗಿರ್ಬೋದು. ಫೈನಲ್ ಡೆಸ್ಟಿನೇಷನ್ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೇಕು ಸ್ವಲ್ಪ ದೂರ. ಗೇರಾಗೆ ನಿಲ್ಸು. ಹಾಂ, ಅಲ್ಲ ಕ್ರೇಜಿ ಇತ್ತು. ಮಳೆಗೆ ಆಫ್ ರೋಡಿಂಗು ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು. ಇಲ್ಲಿಂದ ಒಂದು 100 ಮೀಟರ್ಸ್ ಅನ್ಸುತ್ತೆ ಅಷ್ಟೇ ಅಲ್ಲಿ. ಬನ್ನಿ ನಡ್ಕೊಂಡು ಹೋಗೋಣ. ಇವರೆಲ್ಲ ಬಂಡಜ್ಜೆ ಫಾಲ್ಸ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇರೋರು. ಬಂಡಜ್ಜೆ ಅದು ಆನ್ಲೈನ್ ಬುಕ್ಕಿಂಗ್ ಅನಿಸುತ್ತೆ. ಆನ್ಲೈನ್ ಬುಕ್ಕಿಂಗ್ ಅದು. ರಾಣಿ ಜರಿಗೆ ಯಾವ ಎಂಟ್ರಿ ಫೀಸು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಬರ್ಬೋದು ಎಲ್ಲರೂ. ನೋಡಿ, ಫುಲ್ಲು ಮಳೆ. ಮಳೆಗೆ ಆಫ್ ರೋಡಿಂಗ್. ಯಾವ ಕಡೆ ಹಿಂಗ? ಇಲ್ಲೇ ಫಾಲ್ಸ್ ಬತ್ತೈತೆ. ಗೈಸ್ ವ್ಯೂ. ಅಲ್ಲಿ ನೋಡಲ್ಲಿ ಅಪ್ಪ, ಕರೆಕ್ಟ್ ಟೈಮಿಗೆ ಹೋಗೈತೆ ಫಾಗೆಲ್ಲ. ನೋಡಿ ಹೇಗಿದೆ. ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಇನ್ನು ಸ್ವಲ್ಪ ಆ ಕಡೆ ಫಾಗ್ ಕ್ಲಿಯರ್ ಆಗಿಬಿಟ್ರೆ ಆ ವ್ಯೂ ಚೆನ್ನಾಗಿರುತ್ತೆ.
ಅಲ್ಲಿ ಮೇಲೆ ಹೋಗಿ ನೋಡೋಣ ಬನ್ನಿ. ಗೈಸ್ ನೋಡಿ ಯಾರ ಎಲ್ಲಿ ಟೆಂಟ್ ಹಾಕೋರೆ ಅಲ್ಲಿ. ಗಾಯ್ಸ್ ನೋಡಿ ಗಾಯ್ಸ್, ವ್ಯೂ ಓಪನ್ ಆಯ್ತು ಈಗ. ಕ್ರೇಜಿ ವ್ಯೂ ನೋಡಿ, ಮಸ್ತ್ ವೆದರ್. ಮೋಡ ಇಲ್ಲೇ ಕೈಗೆ ಸಿಗೋ ಥರ ಐತಿ. ಅಲ್ಲಿದೆ ನೋಡಿ ಜನ ಹೇಗಿದೆ, ಫುಲ್ಲು ಮೋಡ, ಸೂಪರ್ ಆಗಿದೆ. ಅಬ್ಬ ಈಗ ಚೆನ್ನಾಗಿರೋದು ಅಂದರೆ ಇರೋ ಆ ಟ್ರ್ಯಾಕಲ್ಲಿ ಹೋಗ್ತೀನಿ. ಚಲೋ ಎವ್ವಿ ಜನ ಗೈಸ್, ಎವ್ವಿ ಬೈಕ್ ರೇಸ್ ಯಾರ ರೇಂಜ್ಗೆ ಐತೆ ಅಂದರೆ ಬಾಯ್ಸ್ಗೆ ಹೆವಿ. ನಾವು ಹೋಗೋ ಟೈಮಾಗ ಒಬ್ಬರು ಹೋಗಿರಲಿಲ್ಲ, ಇವಾಗ ಹೆವಿ ಜನ ಎಲ್ಲರೂ ಹೋಗ್ತಾವ್ರೆ. ಕ್ರೇಜಿ ಇತ್ತು ಪ್ಲೇಸ್ ಮಾತ್ರ ಇದು. ಸೊ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ. ರಾಣಿಜರಿ ಫ್ರೀ ಎಂಟ್ರಿ, ಯಾವುದೇ ಥರದ ಟಿಕೆಟ್ಗಳಿಲ್ಲ. ಸೊ ಬೈಕಲ್ಲಿ ಬರೋಂಥವ್ರು ಬೈಕಲ್ಲಿ ಬರ್ಬೋದು, ಟ್ರೆಕ್ಕಿಂಗ್ ಮಾಡ್ಕೊಂಬರೋ ಅಂಥವ್ರು ಟ್ರೆಕ್ಕಿಂಗಲ್ಲಿ ಬರ್ಬೋದು. ಸೊ ಜೀಪಲ್ಲಿ ಬರೋ ಅಂಥವ್ರು ಜೀಪಲ್ಲೂ ಬರ್ಬೋದು. ಆ ಜೀಪಲ್ಲೇನೋ 2000 ಅಂತೆ 10 ಪರ್ಸನ್ಗೆ. ಸೊ ನೋಡಿ ನಿಮ್ಮ ಚಾಯ್ಸು. ಬಟ್ ವ್ಯೂ ಮಾತ್ರ ಕ್ರೇಜಿಯಾಗಿತ್ತು, ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ ಕೆಳಗಡೆ ಇಳಿದ್ಬಿಟ್ವಿ, ನೋಡಿದ್ರಲ್ಲ ಫುಲ್ಲು ಆಫ್ ರೋಡಿಂಗು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತಾ, ಇರೋದೊಂದು ಲೈಫು ಗಾಯ್ಸ್, ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.